ಈ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ವಲಯದಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥದ್ದು ಸಂವಿಧಾನ ಮತ್ತು ಜ್ಯೋತಿಬಾ ಫುಲೆ ಅವರ ಆಶಯ ಆಗಿತ್ತು. ಆದ್ರೆ ಈ ದೇಶದಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ನೀವು ನೋಡಿದ್ದೀರಿ, ಇಡೀ ರಾಜ್ಯದಲ್ಲಿಯೇ 149 ಎಕರೆ ಹೊಂದಿರತಕ್ಕಂಥ ಅತ್ಯಂತ ದೊಡ್ಡ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ, ಎಲ್ಲ ವಿಭಾಗಗಳನ್ನ ಕಟ್ಟಡನ ಹೊಂದಿರತಕ್ಕಂಥ ಒಂದು ಆರೋಗ್ಯ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ನಮ್ಮ ವಿಜಯಪುರ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ಇಲಾಖೆಯನ್ನ ಇವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಒಂದು ವೈದ್ಯಕೀಯ ಕಾಲೇಜ್ ಬೇಕು ಅಂತಕ್ಕಂಥದ್ದು ಬಹುದಿನದ ಬೇಡಿಕೆ ನಮ್ಮದು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತಕ್ಕಂಥದ್ದು, ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಆದ್ರೆ ಖಾಸಗಿ ಅವರ ಜೊತೆಯಲ್ಲಿ ಕೂಡ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಒಂದು ಸರ್ಕಾರದ ನಿಲುವೇನಿದೆಯಲ್ಲ, ಇದು ತಪ್ಪಾಗಿರ್ತಕ್ಕಂಥ ನಿಲುವು. ವಿಜಯಪುರ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥವ್ರು ವಿಜಯಪುರ ಜಿಲ್ಲೆಯ ಒಂದು ವೈದ್ಯಕೀಯ ಕಾಲೇಜನ್ನ ಹರಾಜಿನಲ್ಲಿಟ್ಟು 500 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಅಂತಕ್ಕಂಥದ್ದನ್ನು ವಿಧಾನಸಭೆಯಲ್ಲೇ ಮಾತನಾಡ್ತೀರಪ್ಪ ಅಂತಂದ್ರೆ ಎಂತ ಲಜ್ಜೆಗೆಟ್ಟ ನಾಚಿಕೆಟ್ಟ ಒಬ್ಬ ಶಾಸಕರಿದ್ದಾರೆ ಅಂತಕ್ಕಂಥದ್ದನ್ನು ನಮಗೆ ಒಂದು ಕೆಟ್ಟ ಮತ್ತು ಖೇದ ಅನಿಸ್ತದೆ. ಕೂಡಲೇ ಏನಪ್ಪಾ ಅಂತಂದ್ರೆ ಯಾವುದೇ ಕಾಲಕ್ಕೂ ಒಂದು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜು ಪ್ರಾರಂಭ ಆಗ್ತದೆ, ಅದು ಸರ್ಕಾರವೇ ನಡೆಸಬೇಕು, ಯಾವುದೇ PPP ಮಾದರಿಯಲ್ಲಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಒಂದು ವೇಳೆ ಆಗದ್ದೇ ಆದ್ರೆ ಖಂಡಿತವಾಗ್ಲೂ ಇದಕ್ಕೊಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಯಾವುದೇ ಕಾಲಕ್ಕೂ ಖಾಸಗಿ ವಲಯಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೊಡಬಾರದು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಒಂದು ವೇಳೆ ಕೊಟ್ಟರೆ ನಾವು ಖಂಡಿತವಾಗ್ಲೂ ಇದಕ್ಕೊಂದು ಹೋರಾಟ ರೂಪಿಸ್ತೇವೆ. ಜಿಲ್ಲೆಯ ಜನರು ಒಳಗೊಂಡಂಗೆ ಒಂದು ದೊಡ್ಡ ಒಂದು ಆಂದೋಲನವನ್ನು ಕಟ್ಟಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇತ್ತೀಚೆಗೆ ಸದನದಲ್ಲಿ ಸರ್ಕಾರಿ ಸ್ವಾಮ್ಯದ ಮೆಡಿಕಲ್ ಕಾಲೇಜುಗಳನ್ನ ಕರ್ನಾಟಕ ರಾಜ್ಯದಲ್ಲಿ 3 ಕಡೆ ಮಾಡಬೇಕಂತದ್ದು, ಅದರಲ್ಲಿ ವಿಜಯಪುರದಲ್ಲಿ ಅನುಮೋದನೆ ಕೊಟ್ಟಿರೋದು ತುಂಬಾ ಸಂತೋಷದ ವಿಷಯ. ಅದರ ಜೊತೆಯಾಗಿ ಖಾಸಗಿ ಒಡೆತನದಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಇದನ್ನ ನಡೆಸ್ಕೊಂಡು ಹೋಗ್ಲಕ್ಕೆ ಕೊಡುವಂಥದ್ದು ಮಾಹಿತಿ ಬಂದಿರೋದು ತುಂಬಾ ವಿಷಾದಕರ ಸಂಗತಿ. ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ 2 ಖಾಸಗಿ ವೈದ್ಯಕೀಯ ಕಾಲೇಜುಗಳು ಇರೋದ್ರಿಂದ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕಟ್ಟಿ ಕಲಿಬೇಕಾದಂಥ ಪರಿಸ್ಥಿತಿ ಇವತ್ತಿಂದನೇ ನಿರ್ಮಾಣ ಆಗೈತೆ. ಇದರಿಂದಾಗಿ ಬಡವರಿಗೆ, ಸಾಮಾನ್ಯ ಜನರಿಗೆ, ಹಿಂದುಳಿದವರಿಗೆ ವೈದ್ಯಕೀಯ ಶಿಕ್ಷಣ ಪಡೆಯೋದು ಮರೀಚಿಕೆ ಆಗೈತೆ. ಆದ್ದರಿಂದ ನಾ ಸರ್ಕಾರಕ್ಕೆ ಇಷ್ಟು ಒತ್ತಾಯ ಮಾಡ್ಲಾಕತ್ತೀನಿ. ಈಗಾಗಲೇ ವಿಜಯಪುರದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಎಕರೆ ಭೂಮಿ, ದೊಡ್ಡ ವಿಶಾಲವಾದಂಥ ಭೂಮಿ ಐತಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಇಷ್ಟು ವಿಶಾಲವಾದಂಥ ಭೂಮಿ ಯಾವುದೇ ಒಂದು ವೈದ್ಯಕೀಯ ಆಸ್ಪತ್ರೆಗಳಲ್ಲಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ಅಲ್ಲೇ ಅದನ್ನು ತೆಗೆದು ನೀವೇನಾದ್ರೂ ಖಾಸಗಿ ಒಡೆತನ ಕೊಡಬೇಕು ಇಚ್ಛಾಶಕ್ತಿ ಇತ್ತಪ್ಪ ಅಂತಂದ್ರೆ ನಮ್ಮ ಸರ್ಕಾರಿ ಸ್ವಾಮ್ಯದ ಏಮ್ಸ್ ಇದಕ್ಕೆ ಕೊಟ್ರಪ್ಪ ಅಂತಂದ್ರೆ ಅವೇ ನಡ್ಸ್ಕೊಂಡು ಹೋಗ್ಲಿ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ಫೀಸ್ ಕಟ್ಟಿ ಸಾಮಾನ್ಯರು, ಬಡವರು ಕೂಡ ವೈದ್ಯಕೀಯ ಶಿಕ್ಷಣ ಕಲಿಯಲಿಕ್ಕೆ ಅನುಕೂಲ ಆಗ್ತದ. ಇದನ್ನ ತಾವೇನಾದ್ರೂ ಖಾಸಗಿ ಒಡೆತನದ ವ್ಯಕ್ತಿಗಳಿಗೆ ಇದನ್ನ ಕೊಟ್ಟಿದ್ದೇ ಆಯ್ತಪ್ಪ ಅಂತಂದ್ರೆ ರಾಜಕೀಯ ಕುಮ್ಮಕ್ಕಿಗೆ ನೀವೇನಾದ್ರೂ ಸೋತು ಇದನ್ನ ಮುಂದುವರ್ಸ್ಕೊಂಡು ಹೋದ್ರಪ್ಪ ಅಂತಂದ್ರೆ ಇಡೀ ಸಂಪೂರ್ಣ ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಿ ನಮ್ಮೆಲ್ಲ ರೈತರು, ರೈತ ಪರ ಸಂಘಟಕರು, ಅದೇ ರೀತಿಯಾಗಿ ವಿದ್ಯಾರ್ಥಿ ಪರ, ಮಹಿಳಾ ಪರ, ಎಲ್ಲ ಪ್ರಗತಿಪರ ಸಂಘಟನೆಯವರು ಕೂಡ್ಕೊಂಡು ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಿ ಉಗ್ರವಾದಂತಹ ಹೋರಾಟ ಮಾಡಬೇಕಾದಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾನೆ.